ಇವರು ತಮ್ಮ ಪ್ಯಾಷನ್ ಇಂದ ಎಷ್ಟು ಗಳಿಸ್ತಾ ಇದಾರ? ಇಲಿ ಓಟ ಅಂದ್ರ ರ್ಯಾಟ್ ರೇಸ್ ಅದನ್ನ ತಿರಸ್ಕರಿಸಿ ತಮ್ಮ 30 ವರ್ಷದ ಒಳಗನ ಕೋಟ್ಯಾಧಿಪತಿ ಆದ 5 ಯುವ ಭಾರತೀಯರು, ಇಂಜಿನಿಯರ್, ಡಾಕ್ಟರ್, MBA. ಬಹಳಷ್ಟು ಮಂದಿ ಭಾರತೀಯರಿಗೆ ಯಶಸ್ಸು ಅಂತಂದ್ರ ಇವತ್ತಿಗೂ ಕೇವಲ ಯುವ ದಾರಿಗಳು. ಯಾರ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಇಂಜಿನಿಯರಿಂಗ್ ಮಾಡ್ರಿ, MBBS ಮಾಡ್ರಿ, ಬಹಳಷ್ಟು ದುಡ್ಡು ಗಳಿಸ್ತೀರಿ, ಹೆಸರು ಗಳಿಸ್ತೀರಿ ಅಂತ ಹೇಳಿ. ಅದು ಈ ದಾರಿ ಒಳಗ ಕೋಟ್ಯಾಧಿಪತಿ ಆಗ್ಬೇಕಂದ್ರ 15ರಿಂದ 20 ವರ್ಷಕ್ಕಿಂತ ಜಾಸ್ತಿ ಕೆಲಸ ಮಾಡ್ಬೇಕು. ಆದ್ರೆ ಇವತ್ತಿನ ವಿಡಿಯೋದಾಗ ನಾ ಹೇಳು 5 ಜನರನ್ನ ಗಮನಿಸ್ರಿ. ಈ ಜನ ಗುಂಪನ್ನ ಅನುಸರಿಸಲಿಲ್ಲ, ಅವರು ತಮ್ಮ ಗೀಳನ್ನ ಅನುಸರಿಸಿದ್ರು. ಆಮೇಲೆ ಇವತ್ತ ಅವರ ಪ್ಯಾಷನ್ ಬಹಳಷ್ಟು ಕನ್ವೆನ್ಷನಲ್ ವೃತ್ತಿಗಳಿಗಿಂತ ಜಾಸ್ತಿ ಹಣ ತಂದು ಕೊಡ್ತದ, ಅದು ಕಡಿಮೆ ಸಮಯದಾಗ. ನೀವು ನಮ್ಮ ಚಾನೆಲ್ಗೆ ಹೊಸಬ್ರಿದ್ರ ಈಗಲೇ ಲೈಕ್ ಮಾಡ್ರಿ, ಯಾಕಂದ್ರೆ ಇಂಥ ಮೋಟಿವೇಶನಲ್ ಸ್ಟೋರಿಗಳು ಈ ಚಾನೆಲ್ ಒಳಗ ಬಹಳ ಸಿಗ್ತಾವ. ಇದೊಂದು ನೋ ನಾನ್ಸೆನ್ಸ್ ಚಾನೆಲ್. ಮೊದಲೇ ವ್ಯಕ್ತಿ ವೈಭವ್ ಸೂರ್ಯವಂಶಿ. ಇತ್ತೀಚಿನ ದಿನದೊಳಗ ಎಲ್ಲರೂ ನೋಡಿರ್ಬಹುದು, ಈ ಹುಡುಗ 14ನೇ ವಯಸ್ಸಿನಾಗ ಕ್ರಿಕೆಟ್ಗೆ ಕಾಲಿಡ್ತಾನ. ಈಗ ಅವನ ವಯಸ್ಸು 15-16 ಇರಬಹುದು. ಇವ ಆಲ್ರೆಡಿ 2.5ರಿಂದ 3 ಕೋಟಿ ಗಳಿಸ್ಯಾನ. ಇನ್ನೂ ಜಾಸ್ತಿ ಪೈಪ್ಲೈನ್ ಆಗದ. ಇವ ಹೆಚ್ಚಿನ ವಿದ್ಯಾರ್ಥಿಗಳು ಸ್ಕೂಲು, ಎಕ್ಸಾಮ್ಸು ಅದರ ಬಗ್ಗೆ ಚಿಂತಿಸೋ ವಯಸ್ಸಿನಾಗ ಅಂತಾರಾಷ್ಟ್ರೀಯ ಮಟ್ಟದ ಬೌಲರ್ಗಳನ್ನ ಎದುರಿಸ್ತಾನ. ಬಿಹಾರದ ಒಂದು ಸಣ್ಣ ಊರಿನ ಹುಡುಗ. ಇವನಿಂದ ಯಾವ್ದೋ ಸೆಲೆಬ್ರಿಟಿ ಹಿನ್ನೆಲೆ ಇಲ್ಲ, ಯಾವ್ದೋ ಐಷಾರಾಮಿ ಜೀವನ ಇಲ್ಲ. ರಿಪೋರ್ಟ್ ಪ್ರಕಾರ ಇವ್ರ ತಂದೆ ಇವರ ಟ್ರೈನಿಂಗ್ಗಾಗಿ ಬಹಳ ಸ್ಯಾಕ್ರಿಫೈಸ್ ಮಾಡ್ಯಾರ. ಇವರು ಕಂಟಿನ್ಯೂಸ್ ಆಗಿ ಕೋಚಿಂಗ್ ಮಾಡ್ಯಾರ, ಟ್ರಾವೆಲ್ ಮಾಡ್ಯಾರ, ಇಕ್ವಿಪ್ಮೆಂಟ್ ತಗೊಂಡಾರ, ಆಮೇಲೆ ಊಹೆಗೂ ಮೀರಿದಷ್ಟು ಅಭ್ಯಾಸ ಮಾಡ್ಯಾರ. ಉಳ್ಕಿ ಹುಡುಗರು ಕ್ರಿಕೆಟ್ ಅನ್ನ ಸುಮ್ನ ಟೈಮ್ ಪಾಸಿಗೆ ಆಡ್ತಿರ್ಬೇಕಾದ್ರ ಇವರು ಆ ಕ್ರಿಕೆಟ್ ಅನ್ನ ಗಂಭೀರವಾಗಿ ತಗೊಂಡು ಅದ್ರೊಳಗ ತರಬೇತಿ ಪಡಿತಾರ. ಆಮೇಲೆ IPL ಬಂದ್ಮೇಲೆ ಸ್ಫೋಟಕ ಪ್ರದರ್ಶನ ಮಾಡ್ತಾರ. ಆಮೇಲೆ ಇದ್ದಕ್ಕಿದ್ದಂತ ಇಡೀ ದೇಶಕ್ಕೆ ಅವ್ರ ಹೆಸರು ತಿಳಿತದ. ಆದ್ರ ಬಹುತೇಕ ಜನ ಅವರ ಖ್ಯಾತಿಯನ್ನ ಮಾತ್ರ ನೋಡ್ತಾರ. ಅವ್ರ ಏನ್ ನೋಡುದಿಲ್ಲ ಅಂತಂದ್ರ ಆ ಹುಡುಗ ಈ ಲೆವೆಲ್ಗೆ ಬರ್ಬೇಕಾದ್ರ ಎಷ್ಟು ಕಠಿಣ ಅಭ್ಯಾಸ ಮಾಡಿರ್ಬೇಕು, ಎಷ್ಟು ಪ್ರೆಷರ್ ಅನ್ನ ಹ್ಯಾಂಡಲ್ ಮಾಡಿರ್ಬಹುದು, ಎಷ್ಟು ಫೇಲಿಯರ್ಸ್ ಇರಬಹುದು, ಎಷ್ಟು ಟೀಕೆಗಳಿರ್ಬಹುದು, ಎಷ್ಟು ಶಿಸ್ತಿನ ಜೀವನ ಜೀವಿಸ್ತಿರ್ಬಹುದು. ಅದು 14-15 ವರ್ಷದ ವಯಸ್ಸಿನಾಗ. ಎಷ್ಟೋ ಜನ ದೊಡ್ಡವರು ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗದೇ ಇರೋ ಒತ್ತಡ ಅವರು ಈಗಾಗಲೇ ನಿಭಾಯಿಸ್ತಾ ಇದ್ದಾರೆ. ಭಾರತದಾಗ ಬಹಳಷ್ಟು ಕ್ರಿಕೆಟರ್ ಇದ್ದಾರೆ. ಆ ಕ್ರಿಕೆಟ್ ಅನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅಕಾಡೆಮಿಗೂ ಹೋಗೋರಿದ್ದಾರೆ. ಸಾಕಷ್ಟು ಶ್ರೀಮಂತರ ಮಕ್ಕಳು ಜಾಸ್ತಿ ದುಡ್ಡು ಕೊಟ್ಟು ಅಕಾಡೆಮಿಗೆ ಹೋಗ್ತಾರ. ನೀವು ನೋಡುವಂಗ ಅರ್ಜುನ್ ತೆಂಡೂಲ್ಕರ್, ಸಚಿನ್ ತೆಂಡೂಲ್ಕರ್ ಮಗ, ಅವನಿಗೆ ದುಡ್ಡಿನಲ್ಲೂ ಆಮೇಲೆ ಕ್ರಿಕೆಟ್ ಪಾಠ ಹೇಳ್ಕೊಡೋದ್ರಲ್ಲೂ ಏನೂ ಕಡಿಮೆ ಇರಲಿಲ್ಲ. ಆದ್ರೆ ಡಿಫ್ರೆನ್ಸ್ ಬಿಟ್ವೀನ್ ವೈಭವ್ ಅಂಡ್ ಅರ್ಜುನ್, ಮೇ ಬಿ ಅವರ ಶಿಸ್ತಿನ ಪ್ರಕಾರ ಅವರು ನಿಭಾಯಿಸ್ಕೊಂಡು ಹೋಗ್ಲಿಲ್ಲ, ಇಲ್ಲ ಪ್ರೆಷರ್ ಅನ್ನ ಹ್ಯಾಂಡಲ್ ಮಾಡ್ಲಿಲ್ಲ. ಅರ್ಜುನ್ ತೆಂಡೂಲ್ಕರ್ಗೆ ತಮ್ಮ ತಂದೆ ಪ್ರೆಷರ್ ಬಹಳ ಇರೋದ್ರಿಂದ ಅವ್ರ ಪರ್ಫಾರ್ಮೆನ್ಸಿಗೆ 8 ಕೊಡ್ತೇನೆ. ಆದ್ರೆ ವೈಭವ್ ಪ್ರೆಷರ್ ಹ್ಯಾಂಡಲ್ ಚೆನ್ನಾಗಿ ಮಾಡಿರ್ಬಹುದು, ಇಲ್ಲ ಅದನ್ನ ತಲೆ ಒಳಗನ ಹಾಕೊಳ್ಳಾರ್ದ ಬರೀ ತಮ್ಮ ಆಟಕ್ಕೆ ಫೋಕಸ್ ಮಾಡಿ ಅವರು ರನ್ ಮಾಡ್ತಾ ಇರಬಹುದು. ಏನೇ ಇರಲಿ, ಪ್ಯಾಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಮೋರ್ ದನ್ ಎನಿಥಿಂಗ್ ಡಿಸಿಪ್ಲಿನ್ ಬೀಟ್ಸ್ ಮೋಟಿವೇಶನ್. 15ನೇ ವರ್ಷಕ್ಕೆ ಇಷ್ಟು ಹೆಸರು ಆಮೇಲೆ ದುಡ್ಡನ್ನ ಇವರು ಗಳಿಸಿದ್ರ ಇನ್ನೂ 20ರಿಂದ 25 ವರ್ಷದ ಕ್ರಿಕೆಟ್ ಕರಿಯರ್ ಒಳಗ ಇವ್ರು ಏನೇನು ಮಾಡಬಹುದು ಯೋಚನೆ ಮಾಡ್ರಿ. ಎರಡನೇದವರು ಡಿ ಗುಕೇಶ್. ಇವರು ವರ್ಲ್ಡ್ ಚೆಸ್ ಚಾಂಪಿಯನ್. ತಮ್ಮ 18ನೇ ವರ್ಷದಾಗ ಗ್ರ್ಯಾಂಡ್ ಮಾಸ್ಟರ್ ಆದ್ರವರು. ಇವರ ಅಂದಾಜು ಆಸ್ತಿ ಮೌಲ್ಯ ಸುಮಾರು 20ರಿಂದ 30 ಕೋಟಿ. ನೋಡ್ರಿ, 20ನೇ ವಯಸ್ಸು ಮುಟ್ಟುವುದಕ್ಕಿಂತ 30 ಕೋಟಿ ಇವರು ಗಳಿಸ್ಯಾರಂತಂದ್ರ ಒಂದು ಇವರು ಬಹಳ ಜಾಣರಾಗಿರ್ಬೇಕು, ಇಲ್ಲ ತಾವು ಆಡೋ ಆಟದಾಗ ಬಹಳ ಎಕ್ಸ್ಪರ್ಟ್ ಇರಬೇಕು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ರಿ, ಚೆಸ್ ಆಡುವುದು ಒಬ್ಬ ಟೀನೇಜ್ ಹುಡುಗಗ ಎಷ್ಟು ಫೋಕಸ್ ಕಾನ್ಸಂಟ್ರೇಟ್ ಮಾಡಿ ಆಡ್ಬೇಕಾಗ್ತಿರ್ತದ, ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡ್ಬೇಕಾಗಿರ್ತದ. ಎಲ್ಲಾರ ಗತೆ ಇವರು ಸ್ಕ್ರೋಲ್ ಮಾಡಬಹುದಾಗಿತ್ತು, ಪಾರ್ಟಿ ಮಾಡಬಹುದಾಗಿತ್ತು, ಅಥವಾ ಸುಮ್ಮನೆ ಬೇರೆಯವ್ರ ತರ ಸ್ಕೂಲು ಕಾಲೇಜಿಗೆ ಹೋಗಿ ಒಂದೇನೋ ಕರಿಯರ್ ಅನ್ನ ಆಯ್ಕೆ ಮಾಡ್ಕೋಬಹುದಾಗಿತ್ತು. ಆದ್ರ ಇವ ಚೆಸ್ ಪ್ರಿಫರ್ ಮಾಡ್ದ. ಪ್ರತಿ ದಿವಸ ತಾಸ್ಗಟ್ಲೆ ಚೆಸ್ ಪೊಸಿಷನ್ ಅನ್ನ ಅಧ್ಯಯನ ಮಾಡ್ಲಿಕ್ಕೆ ವರ್ಷಾನ್ಗಟ್ಲೆ ಕಳೆದ. ಹೆಚ್ಚಿನ ಹುಡುಗರು ಬರೀ 15ರಿಂದ 20 ನಿಮಿಷ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಪರದಾಡಬೇಕಾದ್ರ ಒಬ್ಬ ಬಾಡಿ ಬಿಲ್ಡರ್ ತನ್ನ ಮಸಲ್ ಬಿಲ್ಡ್ ಮಾಡೋ ಹಂಗ ಈ ಹುಡುಗ ತನ್ನ ಮೆದುಳಿಗೆ ತರಬೇತಿ ಕೊಡ್ತಾನ ಗಂಟೆಗಟ್ಲೆ. ಯಾಕಂದ್ರ ಚೆಸ್ ಮಾನಸಿಕವಾಗಿ ಬಹಳ ಕಠಿಣ ಆದದ್ದು. 3-4 ತಾಸು ಆಡೋ ಮ್ಯಾಚ್ ಅಲ್ಲಿ ಒಂದು ಸಣ್ಣ ತಪ್ಪು ಘಟಿಸಿದ್ರು ಎಲ್ಲಾನು ಧೂಳಿಪಟ ಆಗ್ತದ. ಈ ಗುಕೇಶ್ ವಿಶ್ವ ಚಾಂಪಿಯನ್ ಆದ್ಮೇಲೆ ಇಡೀ ಭಾರತದಾಗ ಫೇಮಸ್ ಆದ್ರು. ಆದ್ರೆ ಅದಕ್ಕಿಂತ ಮುಂಚೆ ಸಾವಿರಾರು ಗಂಟೆಗಳ ಮೌನ ಶ್ರಮ, ಯಾವುದೇ ಪ್ರಚಾರ ಇರುವುದಿಲ್ಲ, ಇಮಿಡಿಯೇಟ್ ಸಕ್ಸಸ್ ಇರುವುದಿಲ್ಲ. ಇದ ಮಾಸ್ಟ್ರಿ ಪಡೆಯುವುದರ ಹಿಂದ ಇರೋ ಸತ್ಯ. ಇವತ್ತ ಗುಕೇಶ್ ಯಾವ್ದ್ರ ಮೂಲಕ ಹಣ ಗಳಿಸ್ತಾ ಇದಾರಂದ್ರ, ತಾವೇನು ಆಟ ಆಡಿ ಗೆಲ್ತಾರ ಅದರ ಬಹುಮಾನದ ಹಣ, ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್, ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಸ್, ಎಂಡೋರ್ಸ್ಮೆಂಟ್ಸ್, ಇವೆಲ್ಲ ದುಡ್ಡು ಗಳಿಸುವ ಇನ್ಕಮ್ ಸೋರ್ಸಸ್. ಆದ್ರೆ ಅತಿ ದೊಡ್ಡ ಗೆಲುವು ಏನಂದ್ರ ತಮ್ಮ ಬುದ್ಧಿವಂತಿಕೆ ಒಂದು ಕರಿಯರ್ ಆಗ್ಬಹುದು ಅಂತೇಳಿ ಅವರು ಸಾಬೀತ್ ಮಾಡ್ತಾರೆ. ಪ್ರತಿಯೊಬ್ರು ಅದ ಕಾರ್ಪೊರೇಟ್ ಓಟಕ್ಕೆ ಇಳಿಬೇಕಾಗಿಲ್ಲ. ಕೆಲವೊಂದ್ಸರ್ತಿ ನಿಮ್ಮ ಮನಸ್ಸ ನಿಮ್ಮ ಅತ್ಯಂತ ದೊಡ್ಡ ಆಸ್ತಿ ಆಗಿರ್ತದ. ಮೂರನೇದವರು ಅನೂವ್ ಜೈನ್. ಇವರಿಗೆ ಸುಮಾರು 25ರಿಂದ 30 ವರ್ಷದ ಒಳಗದ. ಇವರ ವೃತ್ತಿ ಪ್ರೊಫೆಷನಲ್ ಸಿಂಗರ್.
ಆಮೇಲೆ ಸಾಂಗ್ ರೈಟರ್. ಇವರ ಅಂದಾಜು ಆಸ್ತಿ 8 ರಿಂದ 16 ಕೋಟಿ ಅಂತ ಅನ್ಲಾಗಿದೆ. ಭಾರತದೊಳಗಿದ್ದ ಒಂದು ದೊಡ್ಡ ನಂಬಿಕೆಯನ್ನ ಅನು ಜೈನ್ ಸಂಪೂರ್ಣವಾಗಿ ಮುರಿದು ಹಾಕ್ತಾರೆ. ಅದೇನಂದ್ರ ಸಿಂಗರ್ ಆಗ್ಲಿಕ್ಕೆ ಬಾಲಿವುಡ್ ಸಹಾಯ ಬೇಕು ಅಂತೇಳಿ, ಫಿಲ್ಮ್ ಇಂಡಸ್ಟ್ರಿ ಸಹಾಯ ಇರಬೇಕು ಅಂತೇಳಿ. ಆದ್ರೆ ಇವರು ಅದರ ಅಗತ್ಯ ಇಲ್ಲ ಅಂತೇಳಿ ತೋರಿಸ್ಕೊಡ್ತಾರ. ನಿಮ್ಮ ಕಡೆ ಇಂಪಾದ ಧ್ವನಿ, ಮ್ಯೂಸಿಕ್ ಬಗ್ಗೆ ನಾಲೆಜು, ಒಂದೇನೋ ಇನ್ಸ್ಟ್ರೂಮೆಂಟ್ ನುಡಿಸ್ಲಿಕ್ ಬಂದ್ರ, ಆನೆಸ್ಟ್ ಆಗಿ ಲಿರಿಕ್ಸ್ ಬರೀಲಿಕ್ ಬಂದ್ರ, ಯಾವ್ದ ಡ್ರಾಮಾ ಇಲ್ದ, ಯಾವ್ದ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಇಲ್ದನ ಬರೀ ಆಥೆಂಟಿಸಿಟಿಯಿಂದ ಸದ್ದಿಲ್ಲದೆ ಆನ್ಲೈನ್ ಹಾಡುಗಳನ್ನು ನೀವು ಕ್ರಿಯೇಟ್ ಮಾಡಿದ್ರೆ ಲಕ್ಷಾಂತರ ಜನರನ್ನ ತಲುಪಬಹುದು. ಅನು ಜೈನು ಇದನ್ನ ಮಾಡಿದ್ರು. ನಿಧಾನವಾಗಿ ತಮ್ಮ ಸಂಗೀತದೊಂದಿಗೆ ಭಾವನಾತ್ಮಕವಾಗಿ ಜನರ ಜೊತೆ ಇವರು ಕನೆಕ್ಟ್ ಆದ್ರು. ಇವ್ರದೊಂದು ಸ್ವಂತ ಯೂಟ್ಯೂಬ್ ಚಾನೆಲ್ ಅದ. ಅದ್ರೊಳಗ 1.3 ಬಿಲಿಯನ್ ಗಿಂತ ಜಾಸ್ತಿ ವ್ಯೂಸ್ ಅವ. ಸ್ಪಾಟಿಫೈ ಒಳಗ ಲಕ್ಷಾಂತರ ಸ್ಟ್ರೀಮ್ಗಳವ. ಇವರು ಟೂರ್ ಮಾಡಿದ್ರ ಎಲ್ಲಾ ಟಿಕೆಟ್ ಸೋಲ್ಡ್ ಔಟ್ ಆಗ್ತಾವ. ಕಾಲೇಜ್ ಒಳಗ ಕಾನ್ಸರ್ಟ್ ಮಾಡ್ತಾರ, ತಮ್ಮದಾದ ಮರ್ಚೆಂಟೈಸ್ ಸೇಲ್ಸ್ ಮಾಡ್ತಾರ, ಬ್ರ್ಯಾಂಡ್ ಕೊಲಾಬರೇಷನ್ ಮಾಡ್ತಾರ. ಬರೀ ಅವ್ರು ಯೂಟ್ಯೂಬ್ನಾಗ ತಿಂಗಳಿಗೆ $50,000 ರಿಂದ $60,000 ಗಳಿಸ್ತಾರ ಅಂತ ಹೇಳಿ ಅಂದಾಜಿಸಲಾಗಿದೆ. ಆದ್ರೆ ಇವ್ರೂ ಕೂಡ ಓವರ್ನೈಟ್ ಸಕ್ಸಸ್ ಆಗಿದ್ದಲ್ಲ. ವರ್ಷಾನುಗಟ್ಲೆ ಪ್ರಾಕ್ಟೀಸ್ ಮಾಡ್ತಾರ, ಬರೆಯುವುದನ್ನ, ಹಾಡುವುದನ್ನ, ಕನ್ಸಿಸ್ಟೆನ್ಸಿ ಇಟ್ಕೋತಾರ, ಕ್ರಿಯೇಟಿವಿಟಿಗೆ ಜಾಸ್ತಿ ಆದ್ಯತೆ ಕೊಡ್ತಾರ, ಬೇರೆ ಡಿಸ್ಟ್ರಾಕ್ಷನ್ಸ್ ಗಳನ್ನ ದೂರ ಇಡ್ತಾರ. ಮಾಡಿದ್ದ ಮಾಡಿ ತನ್ನ ಸಾಮರ್ಥ್ಯ ಒಳಗ ನಂಬಿಕೆ ಇಟ್ಟುಕೊಂಡು ಜಗತ್ತಿಗೆ ತನ್ನ ಪ್ರತಿಭೆಯನ್ನ ಪ್ರದರ್ಶಿಸ್ತಾರ. ಆಮೇಲೆ ಜಗತ್ತು ಅವರನ್ನ ತುಂಬು ಹೃದಯದಿಂದ ಆಗಮನ ಮಾಡ್ತದ. ಲಕ್ಷಾಂತರ ಜನ ಸಿಂಗರ್ಸ್ ಇದ್ದಾರೆ, ಅದರಲ್ಲಿ ನಾನು ಒಬ್ಬ ಆಗ್ಬಹುದು ಅಂತ ಹೇಳಿ ಅವ್ರು ಹೆದರ್ಕೊಂಡು ಕೂತ್ಕೊಳ್ಳಿಲ್ಲ. ನಾನು ಡಿಫ್ರೆಂಟ್ ಆಗಿ ಏನಾದ್ರೂ ಮಾಡ್ತೀನಿ ಅಂತ ಹೇಳಿ ಧೈರ್ಯದಿಂದ ಮುನ್ನುಗ್ಗಿದ್ರು. 4ನೇದವರು ರಾಜ್ ಶಮಾನಿ. ಇವ್ರ ಬಗ್ಗೆ ನೀವು ಕೇಳಿಲ್ಲ ಅಂತಂದ್ರ ಯೂಟ್ಯೂಬ್ ಒಳಗ ಇವ್ರ ಹೆಸರು ಹಾಕಿ ನೋಡ್ರಿ. ಇವ್ರು ಮಾಡಿರೋ ಪಾಡ್ಕಾಸ್ಟ್ ಗಳು ನಿಮ್ಮ ಕಣ್ ಮುಂದೆ ಬರ್ತಾವ. ಇವ್ರ ವಯಸ್ಸು 28. ಇವರೊಬ್ಬ ಪಾಡ್ಕಾಸ್ಟರ್, ಕಂಟೆಂಟ್ ಕ್ರಿಯೇಟರ್. ಇವರ ಅಂದಾಜು ಆಸ್ತಿ 80 ರಿಂದ 100 ಕೋಟಿ ಅಂತ ಹೇಳಿ ಹೇಳಲಾಗಿದೆ. ಇವರು ಸಕ್ಸಸ್ ಅನ್ನ ಹೊಸ ಡೆಫಿನಿಷನ್. ಇವರೊಬ್ಬ ಆಕ್ಟರ್ ಅಲ್ಲ, ರಾಜಕಾರಣಿ ಅಲ್ಲ, ಕಾರ್ಪೊರೇಟ್ ಸಿಇಒ ಅಲ್ಲ, ಬರೀ ಕಂಟೆಂಟ್ ಆಧಾರಿತ ಆಂಟ್ರಪ್ರಿನರ್. ಇವ್ರದೊಂದು ಫ್ಯಾಮಿಲಿ ಬಿಸ್ನೆಸ್ ಇತ್ತು. ತಮ್ಮ ತಂದೆಗೆ ಮೊದ್ಲು ಹೆಲ್ಪ್ ಮಾಡ್ತಾರ. ಚಿಕ್ಕ ವಯಸ್ಸಿನಾಗನ ಆ ವ್ಯಾಪಾರವನ್ನ ಲಾಸ್ ಮೇಕಿಂಗ್ ಇಂದ ಪ್ರಾಫಿಟ್ ಮೇಕಿಂಗ್ ಮಾಡ್ತಾರ. ಅದಾದ್ಮೇಲೆ ಎಲ್ಲಾನು ಬಿಟ್ಟು ಮುಂಬೈಗೆ ಬರ್ತಾರ. ಮತ್ತೆ ಝೀರೋದಿಂದ ಸ್ಟಾರ್ಟ್ ಮಾಡ್ತಾರ. ಪ್ರತಿ ದಿವಸ, ಪ್ರತಿ ವಾರ ವಿಡಿಯೋಗಳನ್ನ ಮಾಡೋದರ ಮುಖಾಂತರ, ಬೇರೆ ಬೇರೆ ಜನರ ಇಂಟರ್ವ್ಯೂ ಮಾಡೋದರ ಮುಖಾಂತರ ಇವರು ನಿಧಾನವಾಗಿ ತಮ್ಮ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡ್ತಾರ. ಇವರು ಪಾಡ್ಕಾಸ್ಟ್ ಶುರು ಮಾಡಿದ ಮೇಲೆ ಇವರ ಗೆಸ್ಟ್ ಆಗಿ ಬರೋ ಜನಗಳು ನಿಧಾನವಾಗಿ ಸಣ್ಣವರಿಂದ ದೊಡ್ಡವರ ರೇಂಜ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇವರು ಪಾಡ್ಕಾಸ್ಟ್ ನಾಗ ಅತಿ ದೊಡ್ಡ VIP-ಗಳು ವಿಜಯ್ ಮಲ್ಯಾನ್ ಅಂತವ್ರು, ಅಥವಾ ಫ್ರಾನ್ಸ್ದ ರಾಷ್ಟ್ರಪತಿ ಮೈಕೆಲ್ ಫೆಲ್ಪ್ಸ್, ಇಂಥ ದೊಡ್ಡ ದೊಡ್ಡ ಹೆಸರುಗಳು ಇವರ ಪಾಡ್ಕಾಸ್ಟಿಗೆ ಬರ್ತಾರಂತ ಹೇಳಿದ್ರ ಅದರ ಹಿಂದ ಇವ್ರ ಇನ್ಫ್ಲೂಯೆನ್ಸ್ ಎಷ್ಟು ಬಿಲ್ಡ್ ಆಗಿದೆ ಅಂತ ಹೇಳಿ ನೀವು ಇಮ್ಯಾಜಿನ್ ಮಾಡ್ಕೊಡ್ರಿ. ಇದೆಲ್ಲ ಒಂದ ದಿವಸಕ್ಕೆ ಬಂದಿದ್ದಲ್ಲ. ಇವರು ಫಸ್ಟ್ ಆಫ್ ಆಲ್ ಆ ಪಾಡ್ಕಾಸ್ಟಿಂಗ್ ಅನ್ನ, ಕಂಟೆಂಟ್ ಕ್ರಿಯೇಷನ್ ಅನ್ನ ಪ್ಯಾಷನ್ ಆಗಿ ಡೆವಲಪ್ ಮಾಡ್ಕೊಳ್ತಾರ. ಒಂದ್ಸಲ ಪ್ಯಾಷನ್ ಡೆವಲಪ್ ಮಾಡ್ಕೊಂಡ್ಕೊಳ್ಳೆ ಅದಕ್ಕೆ ಬೇಕಾಗಿರೋ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೋತಾರ. ಏನನ್ನ ಮಾಡಿದ್ರೆ ಅದು ಸಕ್ಸಸ್ಫುಲ್ ಆಗ್ತದ ಅಂತ ಹೇಳಿ ಅದನ್ನ ಡೀಪ್ ಆಗಿ ಸ್ಟಡಿ ಮಾಡ್ತಾರ. ಆಮೇಲೆ ಅದನ್ನ ಸತತವಾಗಿ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರ. ಅದಾದ್ಮೇಲೆ ಅವ್ರಿಗೆ ಬಂದಿದ್ದು ಬ್ರ್ಯಾಂಡ್ ಡೀಲ್ಸ್, ಪಾಡ್ಕಾಸ್ಟ್ ರೆವಿನ್ಯೂ, ಸ್ಪೀಕಿಂಗ್ ಎಂಗೇಜ್ಮೆಂಟ್ಸ್, ಇನ್ವೆಸ್ಟ್ಮೆಂಟ್ಸ್, ಬೇರೆ ಬೇರೆ ಬಿಸ್ನೆಸ್ಗಳು, ಸೋಷಿಯಲ್ ಮೀಡಿಯಾ ಫೇಮ್, ಈ ತರ. ಆದ್ರೆ ಇವ್ರ ಲೈಫ್ನಾಗೂ ಕಾಮನ್ ಇದ್ದಿದ್ದು ವರ್ಷಾನುಗಟ್ಲೆ ಕಠಿಣ ಪರಿಶ್ರಮ, ಟೀಕೆಗಳನ್ನ ಎದುರಿಸೋದು, ಫೇಲಿಯರ್ಗಳನ್ನ ಲೆಕ್ಕಕ್ಕೆ ತಗೊಳ್ಳದೆ ಇರೋದು, ಕಂಟಿನ್ಯೂಸ್ ಆಗಿ ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡ್ತಾ ಇರೋದು, ಏನ ಬಂದ್ರು ತಮ್ಮ ಪ್ರಯತ್ನವನ್ನ ನಿಲ್ಲಿಸದೇ ಇರೋದು. 5ನೇದವರು ಕಾಮ್ಯಾ ಜಾನಿ. ಇವರೊಬ್ರು ಟ್ರಾವೆಲ್ ಕ್ರಿಯೇಟರ್. ಅಂದ್ರ ಜರ್ನಿ ಮಾಡ್ತಾ ಮಾಡ್ತಾ ಯೂಟ್ಯೂಬ್ ವಿಡಿಯೋಗಳನ್ನ ಮಾಡುದು. ಇವರು ಫೇಮಸ್ ಆದಾಗ ಇವ್ರ ವಯಸ್ಸು 30ಕ್ಕಿಂತ ಕಡಿಮೆ ಇತ್ತು. ಇವರ ಆಸ್ತಿ ಸುಮಾರು 22 ರಿಂದ 23 ಕೋಟಿ ಅಂತ ಹೇಳಿ ಅಂದಾಜು ಮಾಡ್ಲಾಗಿದೆ. ನೋಡ್ರಿ, ಟ್ರಾವೆಲ್ ಎಲ್ಲಾರು ಮಾಡ್ತಾ ಇರ್ತಾರ. ಆದ್ರೆ ನಾ ಟ್ರಾವೆಲ್ ಮಾಡೋದು ಜನರಿಗೂ ಉಪಯೋಗ ಆಗ್ಲಿ, ಅದನ್ನ ಯಾವ ರೀತಿ ನಾನು ಪ್ರೆಸೆಂಟ್ ಮಾಡ್ತೀನಿ ಜನರ ಮುಂದಂತಂದ್ರ ಆ ಜನರು ಆ ವಿಡಿಯೋನ ಪೂರ್ತಿ ನೋಡಿ ಆನಂದಿಸ್ಬೇಕು. ಹಿಂದ್ಯಾರೋ ಯಾವ್ದೋ ಕಡೆ ನಾನು ಹೋಗಿ ಬಂದೀನಿ ಅಂತ ಹೇಳಿದ್ರ ಜನ ಕೇಳಿ ಸುಮ್ನಾಗ್ತಿದ್ರು. ಆದ್ರೆ ಇವತ್ತ ಅವ್ರ ಹತ್ರ ಒಂದು ಮೊಬೈಲ್ ಇತ್ತಂದ್ರ ಸಾಕು, ಮಾತಾಡೋ ಕಲೆ ಇದ್ರ ಸಾಕು, ಆ ವಿಡಿಯೋನ ಚೆನ್ನಾಗಿ ಎಡಿಟಿಂಗ್ ಮಾಡ್ಲಿಕ್ಕೆ ಬರ್ತಿದ್ರ ಸಾಕು. ಆಮೇಲೆ ಎಲ್ಲರ್ಕಿಂತ ಹೆಚ್ಚಾಗಿ ಇದನ್ನ ಸತತವಾಗಿ ಮಾಡ್ಲಿಕ್ಕೆ ಪ್ಯಾಷನ್ ಇರಬೇಕು. ಇಂಥವ್ರು ಸಕ್ಸಸ್ಫುಲ್ ಆಗ್ತಾರ ಅಂತ ಅನ್ಲಿಕ್ಕೆ ಕಾಮ್ಯಾ ಜಾನಿ ಒಂದ್ ಎಕ್ಸಾಂಪಲ್. ಆಮೇಲೆ ಸಕ್ಸಸ್ಸಿಗೆ ಇನ್ನೊಂದು ಡೆಫಿನಿಷನ್ ಅಂದ್ರ ಯಾರಿಗೂ ಗೊತ್ತಾಗದೆ ಇರೋ ವಿಷಯ ಮೊದ್ಲ ತಿಳ್ಕೊಳ್ಳೋದು. ಈ ಕಾಮ್ಯಾ ಜಾನಿನೂ ಮೊದ್ಲ ತಿಳ್ಕೊಂಡಿದ್ರು ಇಂಡಿಯಾದಾಗ ಯೂಟ್ಯೂಬ್ ಬಿಸ್ನೆಸ್ ಜಾಸ್ತಿ ಆಗ್ತದ ಅಂತ ಹೇಳಿ, ಜನರಿಗೆ ಬೇರೆ ಬೇರೆ ದೇಶಗಳನ್ನ ನೋಡುದು, ಸ್ಥಳಗಳನ್ನ ನೋಡುದು ಇಂಟ್ರೆಸ್ಟ್ ಅದ ಅಂತ ಹೇಳಿ ಅದನ್ನ ಅವ್ರು ಎಕ್ಸ್ಪ್ಲೋರ್ ಮಾಡಿದ್ರು. 2017 ಕರ್ಲಿ ಟೇಲ್ಸ್ ಅಂತ ಒಂದು ಚಾನೆಲ್ ಅನ್ನ ಪ್ರಾರಂಭಿಸ್ತಾರ. ಟ್ರಾವೆಲ್ ಮಾಡ್ತಾರ, ಆಹಾರದ ವಿಡಿಯೋಗಳನ್ನ ಮಾಡ್ತಾರ, ಎಕ್ಸ್ಪೀರಿಯನ್ಸಸ್ ಗಳನ್ನ ಹಂಚ್ಕೋತಾರ, ಕಥೆಗಳನ್ನ ಕಟ್ತಾರ. ಆರಂಭದೊಳಗ ಪ್ರೇಕ್ಷಕರನ್ನ ಗಳಿಸ್ಲಿಕ್ಕೆ ಇವ್ರಿಗೆ ಬಹಳ ಕಷ್ಟ ಆಗ್ತಿರ್ತದ, ಕಾಂಪಿಟೇಷನ್ ಜಾಸ್ತಿ ಇರ್ತದ, ಡಿಜಿಟಲ್ ಮೀಡಿಯಾ ಇನ್ನೂ ಅಭಿವೃದ್ಧಿ ಹೊಂದ್ತಾ ಇರ್ತದ.
ಆದ್ರೆ ಇವ್ರ ಕನ್ಸಿಸ್ಟೆನ್ಸಿ ಬೇರೆದವ್ರು ಬಿಡ್ಬೇಕಾದ್ರೆ ಇವ್ರು ಕಂಟಿನ್ಯೂ ಮಾಡಿದ್ರಲ್ಲ ಅದ ಎಲ್ಲಾನು ಚೇಂಜ್ ಮಾಡ್ತದ. ಇವತ್ತಿಗೆ ಕರ್ಲಿ ಟೇಲ್ಸ್ ಒಂದು ಮಲ್ಟಿ ಕ್ರೋರ್ ಕಂಪನಿ. ಈ ಕಾಮ್ಯಾ ಜಾನಿ ಅವರ ಯೂಟ್ಯೂಬ್ ಚಾನೆಲ್ ತಿಂಗಳಿಗೆ $50,000 ಜಾಸ್ತಿ ಆದಾಯ ಗಳಿಸ್ತಾ ಇದೆ ಅಂತ ಹೇಳಿ ಅಂದಾಜಿಸಲಾಗಿದೆ. ಹೊರಗಿನಿಂದ ಗ್ಲಾಮರಸ್ ಆಗಿ ಕಂಡ್ರು ಇದಕ್ಕೆ ಬಹಳ ಕಠಿಣ ಪರಿಶ್ರಮ ಬೇಕಾಗ್ತಿರ್ತದ, ಕನ್ಸಿಸ್ಟೆನ್ಸಿ ಬೇಕಾಗ್ತಿರ್ತದ, ಆಮೇಲೆ ಪ್ಯಾಷನ್ ಬೇಕಾಗ್ತಿರ್ತದ. ಸೊ ಈ 5 ವ್ಯಕ್ತಿಗಳ ಕಾಮನ್ ಫ್ಯಾಕ್ಟರ್ ಅಂದ್ರೆ ಪ್ಯಾಷನ್ ಅಂಡ್ ಕನ್ಸಿಸ್ಟೆನ್ಸಿ. ದುಡ್ಡು ಆಮೇಲೆ ಖ್ಯಾತಿ ಬರೀ ಬೈ ಪ್ರೊಡಕ್ಟ್ಸ್ಗಳು. ನಿಮ್ಗೂ ಯಾವ್ದ್ರಾಗ ವಿಪರೀತ ಆಸಕ್ತಿ ಇದ್ರ ಅದನ್ನ ನೀವು ಕರಿಯರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಲಿಕ್ಕೆ, ಆ ಮನೋಭಾವವನ್ನ ತಮ್ಮಲ್ಲಿ ಬೆಳೆಸ್ಕೊಳ್ಳಿಕ್ಕೆ ನಮ್ಮ ಚಾನೆಲಿನ ಇತರ ವಿಡಿಯೋಗಳನ್ನ ನೋಡ್ತಾ ಇರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚಿಕೊಳ್ರಿ. ಇಂಥ ವಿಡಿಯೋಗಳನ್ನು ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.